ಅಮೆರಿಕ $14 ಮಿಲಿಯನ್ ಅಂದ್ರೆ ಸುಮಾರು 132 ಕೋಟಿ ರೂಪಾಯಿ ಮೌಲ್ಯದ 657 ಕದ್ದ ಕಲಾಕೃತಿಗಳನ್ನ ಭಾರತಕ್ಕೆ ಹಿಂತಿರುಗಿಸಿರುವುದು ವರದಿಯಾಗಿದೆ. ಅಂತಾರಾಷ್ಟ್ರೀಯ ಕಳ್ಳ ಸಾಗಣೆ ಜಾಲಗಳು ಮಾಡಿರುವ ಸಾಂಸ್ಕೃತಿಕ ಕಳ್ಳತನದ ಪ್ರಮಾಣ ಎಷ್ಟು ದೊಡ್ಡದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಮಾತ್ರ. ಯುನೆಸ್ಕೋ ಅಂದಾಜು ಮಾಡಿರುವ ಪ್ರಕಾರ 1989ರವರೆಗೆ ಭಾರತದಿಂದ 50,000ಕ್ಕೂ ಹೆಚ್ಚು ಕಲಾಕೃತಿಗಳನ್ನ ಕಳ್ಳ ಸಾಗಣೆ ಮಾಡಲಾಗಿದೆ. ಭಾರತದಿಂದ ಕದಿಯಲಾದ ಕಲಾಕೃತಿಗಳಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಲೂಟಿ ಮಾಡಿದ ಮತ್ತು ಆಧುನಿಕ ಕಳ್ಳ ಸಾಗಣೆ ಜಾಲಗಳು ಕದ್ದೊಯ್ದ ಸಾವಿರಾರು ವಸ್ತುಗಳು ಸೇರಿವೆ. ಅಂಥವುಗಳಲ್ಲಿ ಈಗ ದೊಡ್ಡ ಸಂಖ್ಯೆಯ ಕಲಾಕೃತಿಗಳನ್ನ ಅಮೆರಿಕ ಹಿಂತಿರುಗಿಸಿರೋದು ಒಂದು ಪ್ರಮುಖ ಮೈಲುಗಲ್ಲು. ಶತಮಾನಗಳಿಂದ ಸಾವಿರಾರು ಭಾರತೀಯ ಕಲಾಕೃತಿಗಳನ್ನ ಕದ್ದೊಯ್ಯಲಾಗಿದೆ ಮತ್ತು ಲೂಟಿ ಮಾಡಲಾಗಿದೆ. ಸಾವಿರಾರು ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗದ ಪ್ರತಿಮೆಗಳು ಸಾರ್ವಜನಿಕ ವಸ್ತು ಸಂಗ್ರಹಾಲಯಗಳಲ್ಲಿ ಅಥವಾ ವಿದೇಶದಲ್ಲಿರುವ ಖಾಸಗಿ ಸಂಗ್ರಹಾಲಯಗಳಲ್ಲಿವೆ. ಪ್ರಾಚೀನ ವಸ್ತುಗಳನ್ನ ವಾಪಸ್ ತರೋದು ಕಷ್ಟದ ಕೆಲಸ. ಇತ್ತೀಚಿನ ಪ್ರಯತ್ನಗಳಲ್ಲಿ ಅಂತಹ ನೂರಾರು ವಸ್ತುಗಳನ್ನ ಮರಳಿ ತರಲಾಗಿದೆ. ಭಾರತದ ಕಲಾಕೃತಿಗಳ ಕಳವು ಇನ್ನೂ ಬಾರದೆ ಉಳಿದಿರುವ ಅತ್ಯಮೂಲ್ಯ ಕಲಾಕೃತಿಗಳು, ಮರಳಿ ತರುವ ಯತ್ನಗಳು, ಅದರಲ್ಲಿ ತೊಡಗಿಸಿಕೊಂಡಿರೋರ ಛಲ, ಇದೆಲ್ಲದರ ಕಥೆ ದೊಡ್ಡದಿದೆ. ಅದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ದೇಶದ ವೈವಿಧ್ಯಮಯ ಸಂಪ್ರದಾಯಗಳು, ತತ್ವಶಾಸ್ತ್ರಗಳು ಮತ್ತು ಕಲಾತ್ಮಕ ಸಾಧನೆಗಳಿಗೆ ಸಾಕ್ಷಿಯಾಗಿದೆ. ಪ್ರಾಚೀನ ಶಿಲ್ಪಗಳು ಮತ್ತು ಹಸ್ತಪ್ರತಿಗಳಿಂದ ಹಿಡಿದು ಸಮಕಾಲೀನ ಕಲಾಕೃತಿಗಳವರೆಗೆ ಈ ಸಾಂಸ್ಕೃತಿಕ ಕೃತಿಗಳು ದೇಶದ ಆತ್ಮವನ್ನು ಪ್ರತಿನಿಧಿಸುತ್ತೆ ಮತ್ತು ಅದರ ಅಸ್ಮಿತೆಯ ಭಾಗವಾಗಿದೆ. ಆದರೆ ಸಾಂಸ್ಕೃತಿಕ ಕಲಾಕೃತಿಗಳ ಅಕ್ರಮ ಸಾಗಣೆಯಿಂದಾಗಿ ಈ ಪರಂಪರೆ ಹೆಚ್ಚು ಅಪಾಯದಲ್ಲಿದೆ. ವಸಾಹತುಶಾಹಿ ಕಾಲದಿಂದ ಹಿಡಿದು ಇತ್ತೀಚಿನವರೆಗೂ ಅನೇಕ ಅಮೂಲ್ಯ ವಿಗ್ರಹಗಳು, ಶಿಲ್ಪಗಳು ಮತ್ತು ಹಸ್ತಪ್ರತಿಗಳನ್ನ ಭಾರತದಿಂದ ಕದ್ದು ವಿದೇಶಗಳಿಗೆ ಕಳ್ಳ ಸಾಗಣೆ ಮಾಡಲಾಗಿದೆ. ಈ ವಸ್ತುಗಳ ಕಳ್ಳತನ, ಕಳ್ಳ ಸಾಗಣೆ ಮತ್ತು ಅಕ್ರಮ ವ್ಯಾಪಾರ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಕಸಿದುಕೊಳ್ಳೋದು ಒಂದು ಕಡೆಯಾದರೆ, ಪರಂಪರೆಯ ಸಂರಕ್ಷಣೆಯ ಯತ್ನಗಳನ್ನ ದುರ್ಬಲಗೊಳಿಸುವ ಜಾಗತಿಕ ಕಪ್ಪು ಮಾರುಕಟ್ಟೆಯ ಭಯಂಕರ ಸ್ವರೂಪ ಮತ್ತೊಂದು ಕಡೆ. ಇದನ್ನ ಸ್ವಲ್ಪ ವಿವರವಾಗಿ ನೋಡೋದಕ್ಕಿಂತ ಮುಂಚೆ ಅಮೆರಿಕ 657 ಕಲಾಕೃತಿಗಳನ್ನ ಮರಳಿಸಿರುವ ಸುದ್ದಿಯ ವಿವರವನ್ನ ಒಮ್ಮೆ ಗಮನಿಸೋಣ. ಕಳ್ಳ ಸಾಗಣೆ ತನಿಖೆಗಳ ನಂತರ ಸುಮಾರು ಈ $14 ಮಿಲಿಯನ್ ಮೌಲ್ಯದ 657 ಕದ್ದ ಕಲಾಕೃತಿಗಳನ್ನ ಮ್ಯಾನ್ಹ್ಯಾಟನ್ ಜಿಲ್ಲಾ ಅಟಾರ್ನಿ ಕಚೇರಿ ಭಾರತಕ್ಕೆ ಹಿಂತಿರುಗಿಸಿದೆ. ನ್ಯೂಯಾರ್ಕ್ನಲ್ಲಿ ಭಾರತದ ಕಾನ್ಸುಲ್ ಜನರಲ್ ರಾಜಲಕ್ಷ್ಮಿ ಕದಂ ಭಾಗವಹಿಸಿದ್ದ ಸಮಾರಂಭದಲ್ಲಿ ಮ್ಯಾನ್ಹ್ಯಾಟನ್ ಜಿಲ್ಲಾ ಅಟಾರ್ನಿ ಆಲ್ವಿನ್ ಎಲ್ ಬ್ರಾಗ್ ಜೂನಿಯರ್ ಈ ಬಗ್ಗೆ ಘೋಷಣೆ ಮಾಡಿದ್ರು. ಹಿಂತಿರುಗಿಸಲಾಗಿರುವ ಅನೇಕ ಕಲಾಕೃತಿಗಳ ಕಳುವಿನ ಹಿಂದೆ ಕುಖ್ಯಾತ ಕಳ್ಳ ಸಾಗಣೆದಾರರಾದ ಸುಭಾಷ್ ಕಪೂರ್ ಮತ್ತು ನ್ಯಾನ್ಸಿ ವೀನರ್ ಜಾಲ ಇದೆ. ಅವರಿಬ್ಬರು ಭಾರತದಿಂದ ಸಾಂಸ್ಕೃತಿಕ ಆಸ್ತಿಯನ್ನ ಕಳ್ಳ ಸಾಗಣೆ ಮಾಡ್ತಿದ್ದವರು. ಶಿಕ್ಷೆಗೆ ಒಳಗಾದ ಕಲಾ ಕಳ್ಳ ಸಾಗಣೆದಾರ ಸುಭಾಷ್ ಕಪೂರ್, ನ್ಯಾನ್ಸಿ ವೀನರ್ ಜೊತೆ ಸಂಪರ್ಕ ಹೊಂದಿದ ಕ್ರಿಮಿನಲ್ ಜಾಲಗಳ ಬಗ್ಗೆ ನಡೆಯುತ್ತಿರುವ ತನಿಖೆಗಳಲ್ಲಿ ಈ ಕಲಾಕೃತಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಯುಎಸ್ ಇಂತಹ ಕದ್ದ ಕಲಾಕೃತಿಗಳನ್ನ ಮರಳಿಸ್ತಾ ಇರೋದು ಇದೇ ಮೊದಲಲ್ಲ. 2016ರಿಂದ 578 ಕಲಾಕೃತಿಗಳನ್ನ ಅದು ಹಿಂತಿರುಗಿಸಿದೆ. ಈಗ 657 ಕಲಾಕೃತಿಗಳನ್ನ ಹಿಂತಿರುಗಿಸುವಿಕೆ ಅಂತಾರಾಷ್ಟ್ರೀಯ ಕಳ್ಳ ಸಾಗಣೆ ಜಾಲಗಳ ಮೇಲೆ ಕೈಗೊಳ್ಳಲಾಗಿರುವ ಕ್ರಮವನ್ನ ಎತ್ತಿ ತೋರಿಸ್ತಾ ಇದೆ. ಅಮೆರಿಕದಲ್ಲಿರುವ ವಸ್ತು ಸಂಗ್ರಹಾಲಯಗಳು ಮತ್ತು ಖಾಸಗಿ ಸಂಗ್ರಹಗಳಿಂದ ಕಲಾಕೃತಿಗಳನ್ನ ಮರುಪಡೆಯಲಾಗಿದೆ. ಭಾರತವನ್ನ ಗುರಿಯಾಗಿಸಿಕೊಂಡ ಸಾಂಸ್ಕೃತಿಕ ಕಳ್ಳತನದ ಪ್ರಮಾಣ ಎಂಥದ್ದು ಅನ್ನೋದು ಈ ಮೂಲಕ ಬಯಲಾಗಿದೆ. ಭಾರತದಲ್ಲಿ ಸಾಂಸ್ಕೃತಿಕ ಪರಂಪರೆಯನ್ನ ಗುರಿಯಾಗಿಸಿಕೊಂಡ ಕಳ್ಳ ಸಾಗಣೆ ಜಾಲಗಳ ಪ್ರಮಾಣ ದೊಡ್ಡದಾಗಿದೆ ಅಂತ ಬ್ರಾಗ್ ಹೇಳಿದ್ದಾರೆ. ಕದ್ದ ಕಲಾಕೃತಿಗಳನ್ನ ಹಿಂತಿರುಗಿಸೋಕೆ ಹೆಚ್ಚಿನ ಪ್ರಯತ್ನಗಳು ಅಗತ್ಯವಿದೆ ಅಂತ ಅವರು ಹೇಳ್ತಾರೆ. ಈ ಸಾಂಸ್ಕೃತಿಕ ಮಹತ್ವದ ಕಲಾಕೃತಿಗಳನ್ನ ಮರಳಿ ಪಡೆಯುವಲ್ಲಿ ಮ್ಯಾನ್ಹ್ಯಾಟನ್ ಜಿಲ್ಲಾ ಅಟಾರ್ನಿ ಕಚೇರಿ ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಸೇರಿದಂತೆ ಯುಎಸ್ ಏಜೆನ್ಸಿಗಳ ಪಾತ್ರ ದೊಡ್ಡದಿದೆ ಅನ್ನೋದನ್ನ ಅಧಿಕಾರಿಗಳು ಹೇಳ್ತಾರೆ. ಈ ಹಿಂತಿರುಗಿಸುವಿಕೆಯ ಹೊರತಾಗಿನೂ ಕದ್ದ ಸಾವಿರಾರು ಕಲಾಕೃತಿಗಳು ಇನ್ನೂ ಕಾಣೆಯಾಗಿವೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಇನ್ನೂ ಅನೇಕ ಕದ್ದ ಕಲಾಕೃತಿಗಳನ್ನ ಪತ್ತೆ ಹಚ್ಚಿ ಹಿಂತಿರುಗಿಸುವ ಪ್ರಯತ್ನಗಳು ಮುಂದುವರೆದಿದೆ ಅಂತ ಹೇಳಲಾಗಿದೆ. ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರುವ ಇಂಡಿಯಾ ಫ್ರೈಡ್ನ ಸಹ ಸಂಸ್ಥಾಪಕ ಎಸ್ ವಿಜಯ್ ಕುಮಾರ್, ದಶಕಕ್ಕೂ ಹೆಚ್ಚು ಕಾಲದಿಂದ ನಡೆದಿರುವ ಪ್ರಯತ್ನಗಳು ಫಲ ಕೊಡುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನೂ 1,000ಕ್ಕಿಂತ ಹೆಚ್ಚು ಕಲಾಕೃತಿಗಳು ಹಿಂತಿರುಗಿಸಬೇಕಾಗಿದೆ ಮತ್ತು ಭಾರತ ಮತ್ತು HSI ಈ ಪ್ರಕರಣಗಳಲ್ಲಿ ಕೆಲಸ ಮಾಡೋದನ್ನ ಮುಂದುವರಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಈಗ ಹಿಂತಿರುಗಿಸಿರುವ ಕಲಾಕೃತಿಗಳಲ್ಲಿ ಪ್ರಮುಖವಾದವುಗಳಂದ್ರೆ $2 ಮಿಲಿಯನ್ ಮೌಲ್ಯದ ಅವಲೋಕಿತೇಶ್ವರನ ಕಂಚಿನ ಪ್ರತಿಮೆ, ಸಿಂಹ ಪಾರ್ಶ್ವದ ಸಿಂಹಾಸನದ ಮೇಲೆ ಕೆತ್ತಿದ 2 ಕಮಲದ ಆಧಾರದ ಮೇಲೆ ಕುಳಿತಿರುವ ಅವಲೋಕಿತೇಶ್ವರನ ಕಂಚಿನ ಪ್ರತಿಮೆ ಇದಾಗಿದೆ. ಛತ್ತೀಸ್ಗಢದ ರಾಯ್ಪುರದಲ್ಲಿನ ಮಹಂತ ಘಾಸಿದಾಸ್ ಸ್ಮಾರಕ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದ್ದ ಈ ಶಿಲ್ಪವನ್ನ 1982ರ ಹೊತ್ತಿಗೆ ಕದ್ದು ಅಮೆರಿಕಕ್ಕೆ ಕಳ್ಳ ಸಾಗಣೆ ಮಾಡಲಾಯಿತು. ಈ ಶಿಲ್ಪ 1939ರಲ್ಲಿ
ಲಕ್ಷ್ಮಣ ದೇವಾಲಯದ ಬಳಿ ಪತ್ತೆಯಾದ ಕಂಚಿನ ದೊಡ್ಡ ಸಂಗ್ರಹದ ಭಾಗವಾಗಿತ್ತು ಮತ್ತು 1952ರ ಹೊತ್ತಿಗೆ ರಾಯ್ಪುರದ ಮಹಾಂತ ಘಾಸಿದಾಸ್ ಸ್ಮಾರಕ ವಸ್ತು ಸಂಗ್ರಹಾಲಯದ ಸಂಗ್ರಹಕ್ಕೆ ಸೇರಿತ್ತು. ಅಂತಿಮವಾಗಿ 2014ರ ಹೊತ್ತಿಗೆ ನ್ಯೂಯಾರ್ಕ್ನ ಖಾಸಗಿ ಸಂಗ್ರಹಕ್ಕೆ ಸೇರಿಸಲಾಯಿತು. ಪ್ರತಿಮೆಯನ್ನ 2025ರಲ್ಲಿ ಪತ್ತೆ ಮಾಡಿ ಆ ಸಂಗ್ರಹದಿಂದ ವಶಪಡಿಸಿಕೊಳ್ಳಲಾಯಿತು. ನಾಟ್ಯ ಗಣಪತಿಯ ಮರಳುಗಲ್ಲಿನ ಶಿಲ್ಪ. ಸುಭಾಷ್ ಕಪೂರ್ನ ಸಹಚರರಲ್ಲಿ ಒಬ್ಬನಾದ ರಂಜಿತ್ ಕನ್ವರ್ 2000ನೇ ಇಸ್ವಿಯಲ್ಲಿ ಮಧ್ಯಪ್ರದೇಶದ ದೇವಾಲಯದಿಂದ ಮರಳುಗಲ್ಲಿನ ಈ ಪ್ರತಿಮೆಯನ್ನ ಲೂಟಿ ಮಾಡಿದ್ದ. ನಂತರ ಕಳ್ಳ ಸಾಗಾಣಿದಾರ ವಾಮನ್ ಘಿಯಾ ನಂತರ ಗಣೇಶನನ್ನ ನ್ಯೂಯಾರ್ಕ್ ಮೂಲದ ಗ್ಯಾಲರಿ ಮಾಲೀಕ ಡೋರಿಸ್ ವೀನರ್ಗೆ ಮಾರಾಟ ಮಾಡಿದ್ದ. 2012ರಲ್ಲಿ ಕ್ರಿಸ್ಟೀಸ್ ನ್ಯೂಯಾರ್ಕ್ ಹರಾಜಿನಲ್ಲಿ ಸುಳ್ಳು ಮೂಲ ದಾಖಲೆಗಳ ಮೂಲಕ ಮಾರಾಟ ಮಾಡಲಾಗಿತ್ತು. ಆ ಹರಾಜಿನಲ್ಲಿ ಅದನ್ನ ಖರೀದಿಸಿದ್ದ ಖಾಸಗಿ ಸಂಗ್ರಹಕರೊಬ್ಬರು ಈ ವರ್ಷದ ಆರಂಭದಲ್ಲಿ ಅದನ್ನ ಜಿಲ್ಲಾ ಅಟಾರ್ನಿಗೆ ಒಪ್ಪಿಸಿದ್ರು. ಅಭಯ ಮುದ್ರೆಯ ಕೆಂಪು ಮರಳುಗಲ್ಲಿನ ಬುದ್ಧ ಪ್ರತಿಮೆ. ಅಭಯ ಮುದ್ರೆಯಲ್ಲಿ ಬಲಗೈಯನ್ನ ಮೇಲಕ್ಕೆತ್ತಿ ನಿಂತಿರುವ ಬುದ್ಧನ ಕೆಂಪು ಮರಳುಗಲ್ಲಿನ ಈ ಪ್ರತಿಮೆಯಲ್ಲಿ ಬುದ್ಧನ ಪಾದಗಳು ಮೊಣಕಾಲುಗಳ ಕೆಳಗೆ ಮುರಿದಿವೆ. ಪ್ರಭಾವಳಿಯ ಭಾಗ ಮಾತ್ರ ಉಳಿದಿದೆ. ಈ ಪ್ರತಿಮೆಯನ್ನ ಉತ್ತರ ಭಾರತದಿಂದ ಲೂಟಿ ಮಾಡಲಾಗಿತ್ತು. $7.5 ಮಿಲಿಯನ್ ಮೌಲ್ಯದ ಕೆಂಪು ಮರಳುಗಲ್ಲಿನ ಬುದ್ಧನ ಪ್ರತಿಮೆಯನ್ನ ಕಳ್ಳ ಸಾಗಾಣಿದಾರ ಸುಭಾಷ್ ಕಪೂರ್ ಜಾಲದ ಮೂಲಕ ನ್ಯೂಯಾರ್ಕ್ಗೆ ಸಾಗಿಸಲಾಗಿತ್ತು. ಅಲ್ಲಿ ಅಧಿಕಾರಿಗಳು ನಂತರ ಅದನ್ನ ಸಂಗ್ರಹಣಾ ಘಟಕದಿಂದ ವಶಪಡಿಸಿಕೊಂಡ್ರು. 1 ದಶಕಕ್ಕೂ ಹೆಚ್ಚು ಕಾಲದಿಂದ ಆಂಟಿಕ್ವಿಟೀಸ್ ಟ್ರಾಫಿಕಿಂಗ್ ಯೂನಿಟ್ ಅಂದ್ರೆ ATU ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇನ್ವೆಸ್ಟಿಗೇಷನ್ಸ್ ತನಿಖೆಯಲ್ಲಿ ತೊಡಗಿವೆ. ಅವು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಾದ್ಯಂತ ಕಲಾಕೃತಿಗಳ ಲೂಟಿ ಮತ್ತು ಕಳ್ಳ ಸಾಗಣೆ ಮಾಡಿರುವ ಸುಭಾಷ್ ಕಪೂರ್ ಮತ್ತು ಆತನ ಸಹಚರರ ಬೆನ್ನು ಬಿದ್ದಿವೆ. ATU $485 ಮಿಲಿಯನ್ ಗಿಂತಲೂ ಹೆಚ್ಚು ಮೌಲ್ಯದ 6200ಕ್ಕಿಂತ ಹೆಚ್ಚಿನ ಸಾಂಸ್ಕೃತಿಕ ವಸ್ತುಗಳನ್ನು ವಶಪಡಿಸಿಕೊಂಡಿದೆ ಮತ್ತು 5900ಕ್ಕಿಂತ ಹೆಚ್ಚು ವಸ್ತುಗಳನ್ನ ಸಂಬಂಧಿತ 36 ದೇಶಗಳಿಗೆ ಹಿಂತಿರುಗಿಸಿದೆ. ಈ ಘಟಕ ಸಾಂಸ್ಕೃತಿಕ ಆಸ್ತಿ ಅಪರಾಧಗಳಲ್ಲಿ 18 ಮಂದಿಗೆ ಶಿಕ್ಷೆ ಆಗೋಕೆ ಕಾರಣ ಆಗಿದೆ. 7 ಹೆಚ್ಚುವರಿ ಶಂಕಿತರ ಹಸ್ತಾಂತರ ಆಗಬೇಕಿದೆ. ಈ ತನಿಖೆ ಪ್ರಾಚೀನ ವಸ್ತುಗಳ ಕಳ್ಳ ಸಾಗಣೆ ವಿರುದ್ಧದ ಜಾಗತಿಕ ಪ್ರಯತ್ನಗಳಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಇತಿಹಾಸವನ್ನ ನೋಡಿದ್ರೆ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನ ಮೊದಲು ವಸಾಹತುಶಾಹಿಗಳು ಮತ್ತು ನಂತರ ಸಂಘಟಿತ ಕಳ್ಳ ಸಾಗಣೆ ಜಾಲಗಳು ಲೂಟಿ ಮಾಡಿದ್ವು. ಸಾವಿರಾರು ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗದ ಪ್ರತಿಮೆಗಳು ವಿದೇಶದಲ್ಲಿರುವ ಖಾಸಗಿ ಸಂಗ್ರಹಗಳಲ್ಲಿವೆ. ಪ್ರಾಚೀನ ವಸ್ತುಗಳನ್ನ ವಾಪಸ್ ತರೋದು ಕಷ್ಟದ ಕೆಲಸ ಆದ್ರೂ ಅಂತಹ ಪ್ರಯತ್ನ ನಡೀತಾ ಇದೆ. ಕುಖ್ಯಾತ ಕಲಾ ಕಳ್ಳ ಸಾಗಾಣಿದಾರ ಸುಭಾಷ್ ಕಪೂರ್ ಈಗ ಜೈಲಿನಲ್ಲಿದ್ದಾನೆ. ಆದರೆ ಆತ ಭಾರತದಿಂದ ಕದ್ದ ನಟರಾಜ ಮತ್ತು ಶಿವಕಾಮಿ ಈ 2 ಚೋಳ ಕಂಚಿನ ಪ್ರತಿಮೆಗಳು ಇನ್ನೂ ಕಾಣೆಯಾಗಿವೆ. ಅವೆರಡು $8.5 ಮಿಲಿಯನ್ ಮಾರುಕಟ್ಟೆ ಮೌಲ್ಯದವು ಅಂತ ಪರಿಣಿತರು ಉಲ್ಲೇಖ ಮಾಡ್ತಾರೆ. US ಮೂಲದ ಕಲಾ ಕಳ್ಳ ಸಾಗಾಣಿದಾರ ಕಪೂರ್ ಮತ್ತು ಆತನ ಸಹಚರರ ಇಂತಹ ಕೆಲಸದ ಪರಿಣಾಮವಾಗಿ ಭಾರತದಲ್ಲಿ ಹೆಮ್ಮೆಯ ವಿಷಯವಾಗಿ ಇರಬೇಕಿದ್ದ ಇಂತಹ ಎಷ್ಟೋ ಅಮೂಲ್ಯ ಕಲಾಕೃತಿಗಳು ಪ್ರಪಂಚದ ಯಾವುದೋ ಕೊಳಕು ಮೂಲೆಯಲ್ಲಿ ಅಡಗಿರುವ ಸಾಧ್ಯತೆಗಳಿವೆ. ಅಂತಹ ಕಳೆದು ಹೋದ ಕಲಾಕೃತಿಗಳನ್ನ ಮರಳಿ ತರುವ ಯತ್ನದಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿರೋರಲ್ಲಿ ಒಬ್ರು ಅಂತಂದ್ರೆ ಎಸ್ ವಿಜಯ್ ಕುಮಾರ್. ಮೆಲ್ಬೋರ್ನ್ನಲ್ಲಿದ್ದ ಎಸ್ ವಿಜಯ್ ಕುಮಾರ್ 2013ರಲ್ಲಿ ಹುಟ್ಟುಕೊಂಡ ಇಂಡಿಯಾ ಪ್ರೈಡ್ ಪ್ರಾಜೆಕ್ಟ್ನ ಸಹಸ್ಥಾಪಕರು. ಅವರು 2021ರಲ್ಲಿ ಭಾರತಕ್ಕೆ ವಾಪಸ್ಸಾದ್ರು ಮತ್ತು ಭಾರತದಿಂದ ಕದ್ದ 600 ಕಲಾಕೃತಿಗಳನ್ನ ಮರಳಿ ಪಡೆಯೋಕೆ ಸಹಾಯ ಮಾಡಿದ್ದಾರೆ. ಶತಮಾನಗಳಿಂದ ದೇವತೆಗಳ ವಿಗ್ರಹಗಳಂತೆ ಭಾರತದ ಸಾಂಸ್ಕೃತಿಕ ಕಲಾಕೃತಿಗಳ ಲೂಟಿ ಮತ್ತು ಕಳ್ಳ ಸಾಗಣೆ ನಡೀತಾನೆ ಇದೆ. ಇದು ಜನರನ್ನ ಅವರ ಸಾಮೂಹಿಕ ಸ್ಮರಣೆ ಮತ್ತು ಪರಂಪರೆಯಿಂದ ವಂಚಿತಗೊಳಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಕಲಾ ಕಳ್ಳ ಸಾಗಾಣಿದಾರರ ಬಂಧನ ಮತ್ತು ಶಿಕ್ಷೆಯ ಪರಿಣಾಮವಾಗಿ ಭಾರತದ ಕಳೆದು ಹೋದ ಅನೇಕ ಕಲಾಕೃತಿಗಳು ಮರಳೋದಕ್ಕೆ ಸಾಧ್ಯ ಆಗಿದೆ. ಟರ್ಕಿಕ್ ಮತ್ತು ಬ್ರಿಟಿಷ್ ಯುಗಗಳಲ್ಲಿ ಅನೇಕ ಪ್ರಾಚೀನ ಭಾರತೀಯ ಕಲಾಕೃತಿಗಳನ್ನ ಭಾರತದಿಂದ ಕಳ್ಳ ಸಾಗಣೆ ಮಾಡಲಾಗ್ತಿತ್ತು. ಅದಲ್ಲಿಗೆ ನಿಲ್ಲದೆ ಸ್ವಾತಂತ್ರ್ಯದ ನಂತರನೂ ಮುಂದುವರೆದಿದ್ದು ದುರದೃಷ್ಟಕರ. 17 ಮತ್ತು 19ನೇ ಶತಮಾನಗಳ ನಡುವೆ ಬ್ರಿಟಿಷ್, ಡ್ಯಾನಿಶ್, ಫ್ರೆಂಚ್ ಮತ್ತು ಪೋರ್ಚುಗೀಸರು ಸಾವಿರಾರು ಭಾರತೀಯ ಕಲಾಕೃತಿಗಳನ್ನ ವ್ಯವಸ್ಥಿತವಾಗಿ ಲೂಟಿ ಮಾಡಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷ್ ಸರ್ಕಾರದಿಂದ ನಡೆದ ಲೂಟಿಯನ್ನ ಇತಿಹಾಸಕಾರ ಮತ್ತು ಲೇಖಕ ವಿಲಿಯಂ ಡಾಲ್ರಿಂಪಲ್ ವಿಶ್ವ ಇತಿಹಾಸದಲ್ಲಿ ಕಾರ್ಪೊರೇಟ್ ಹಿಂಸಾಚಾರದ ಅತ್ಯುನ್ನತ ಕೃತ್ಯ ಅಂತ ಬಣ್ಣಿಸಿರೋದನ್ನ ಇಂಡಿಯಾ ಟುಡೇ ಬರಹವೊಂದು ಉಲ್ಲೇಖಿಸಿದೆ. ಪ್ರಸಿದ್ಧ ಕೊಹಿನೂರು ವಜ್ರ, ಅಮರಾವತಿ ಅಮೃತ ಶಿಲೆಗಳ ಅವಶೇಷಗಳಂತಹ ಅನೇಕ ಲೂಟಿಯಾದ ವಸ್ತುಗಳು ಇನ್ನೂ ವಿದೇಶಗಳಲ್ಲಿ ಉಳಿದಿರುವ ಭಾರತದ ಸಂಪತ್ತಿನ ಕೆಲವು ಉದಾಹರಣೆಗಳಷ್ಟೇ. ಬ್ರಿಟಿಷ್ ವಸ್ತು ಸಂಗ್ರಹಾಲಯಗಳು ಮತ್ತು ಕಲಾ ಗ್ಯಾಲರಿಗಳು ಹೆಚ್ಚಿನ ಸಂಖ್ಯೆಯ ಲೂಟಿ ಮಾಡಲಾದ ಭಾರತೀಯ ವಸ್ತುಗಳನ್ನು ಹೊಂದಿವೆ ಅಂತ ಹೇಳಲಾಗುತ್ತೆ. ಆದರೆ ಕಲಾ ಸಂಪತ್ತನ್ನ ಹಿಂತಿರುಗಿಸೋದನ್ನ ನಿಷೇಧಿಸುವ 1963ರ ಬ್ರಿಟಿಷ್ ವಸ್ತು ಸಂಗ್ರಹಾಲಯದ ಕಾಯ್ದೆ ಅವುಗಳ ಮರಳಿಸುವಿಕೆಗೆ ಅಡ್ಡಿಯಾಗಿದೆ.
ಬ್ರಿಟಿಷ್ ವಸ್ತು ಸಂಗ್ರಹಾಲಯ ಏನಾದ್ರೂ ವಸ್ತುಗಳನ್ನ ಹಿಂತಿರುಗಿಸೋಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿ ಏನೂ ಉಳಿಯೋದಿಲ್ಲ ಅಂತ ಪರಿಣಿತರು ಹೇಳ್ತಾರೆ. ಯಾಕಂದ್ರೆ ಬ್ರಿಟಿಷ್ ವಸ್ತು ಸಂಗ್ರಹಾಲಯಗಳ ಗ್ಯಾಲರಿಗಳಲ್ಲಿ ತುಂಬಿರೋದು ಲೂಟಿ ಮಾಡಿದ ಕಲಾಕೃತಿಗಳೇ ಆಗಿವೆ. ಕಲಾಕೃತಿಗಳ ಕಳ್ಳ ಸಾಗಣೆ ಬ್ರಿಟಿಷರ ನಿರ್ಗಮನದ ನಂತರವೂ ನಿಲ್ಲಿಲ್ಲ. ಸ್ವಾತಂತ್ರ್ಯದ ನಂತರ ಇಲ್ಲಿನ ವಸ್ತುಗಳು ಕಳ್ಳ ಸಾಗಣೆ ಮೂಲಕ UK, ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ಡೆನ್ಮಾರ್ಕ್, ಜಪಾನ್, ಆಸ್ಟ್ರೇಲಿಯಾ ಮತ್ತು US ಕಲಾ ಕಪ್ಪು ಮಾರುಕಟ್ಟೆಗೆ ತಲುಪಿದ್ವು. ಕೆಲವು ಸಂದರ್ಭಗಳಲ್ಲಿ ರಾಜತಾಂತ್ರಿಕ ನೆಪದಲ್ಲೂ ಇಂತಹ ಕಳ್ಳ ಸಾಗಣೆ ಸಂಭವಿಸಿದೆ ಅಂತ ಹೇಳಲಾಗುತ್ತೆ. ಸುಭಾಷ್ ಕಪೂರ್ ತರದವರ ಕಳ್ಳ ಸಾಗಣೆ ಜಾಲಗಳು ಮಧ್ಯ ಭಾರತದಿಂದ ಅಮೂಲ್ಯವಾದ ಚೋಳ ಕಂಚಿನ ಕಲ್ಲುಗಳನ್ನ ಮಾತ್ರವಲ್ಲದೆ ರಾಜಸ್ಥಾನದ ಜೈನ ಕಲಾಕೃತಿಗಳು ಮತ್ತು ಬಂಗಾಳ, ಒಡಿಶಾದ ಟೆರಾಕೋಟಾ ಕಲಾಕೃತಿಗಳನ್ನು ಒಯ್ದಿವೆ. ಭಾರತದ ಅನೇಕ ಅಮೂಲ್ಯ ಕಲಾಕೃತಿಗಳು ಪಶ್ಚಿಮದ ಕಪ್ಪು ಮಾರುಕಟ್ಟೆ ಸೇರಿ ಕಣ್ಮರೆಯಾಗಿವೆ. ಅಂತಿಮವಾಗಿ ಅವು ಯಾವುದೋ ವಸ್ತು ಸಂಗ್ರಹಾಲಯಗಳು ಮತ್ತು ಖಾಸಗಿ ಸಂಗ್ರಹಗಳ ಪಾಲಾಗ್ತಿವೆ. 1970ರ ಯುನೆಸ್ಕೋ ಸಮಾವೇಶದ ಮೊದಲು ಹೆಚ್ಚಿನ ಸಂಖ್ಯೆಯ ಪ್ರಾಚೀನ ವಸ್ತುಗಳನ್ನ ಭಾರತದಿಂದ ಕಳ್ಳ ಸಾಗಣೆ ಮಾಡಲಾಗಿದೆ. ಪರಿಣಾಮಕಾರಿ ಕಾನೂನುಗಳ ಕೊರತೆ, ಜಾರಿ ಕಾರ್ಯವಿಧಾನಗಳು ಮತ್ತು ಸರ್ಕಾರದ ನಿರಾಸಕ್ತಿ ಈ ಅಕ್ರಮ ವ್ಯಾಪಾರ ಹೆಚ್ಚೋದಕ್ಕೆ ಅವಕಾಶ ಮಾಡಿಕೊಟ್ಟಿವೆ ಅನ್ನೋದು ಆರೋಪ. ಇದಲ್ಲದೆ ಖಾಸಗಿ ಸಂಗ್ರಹಗಳನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟಕರವಾದ ಕೆಲಸ. ಡೇಟಾಬೇಸ್ ಇಲ್ಲದೆ ಇರೋದ್ರಿಂದ ಮತ್ತು ಕದ್ದ ವಸ್ತುಗಳನ್ನ ವಿದೇಶದಲ್ಲಿ ಮಾರಾಟ ಮಾಡುವಾಗ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡೋದ್ರಿಂದ ವಸ್ತುಗಳ ಬಗ್ಗೆ ನಿಗಾ ಇಡೋದು ಕಷ್ಟ ಅಂತ ಹೇಳಲಾಗುತ್ತೆ. ವಿಮಾನ ನಿಲ್ದಾಣಗಳಲ್ಲಿ ಕಸ್ಟಮ್ಸ್ ಭದ್ರತಾ ತಪಾಸಣೆ ಇರೋದ್ರಿಂದ ಈ ಕಲಾಕೃತಿಗಳನ್ನ ಹೆಚ್ಚಾಗಿ ಸಮುದ್ರದ ಮೂಲಕ ಕಳ್ಳ ಸಾಗಣೆ ಮಾಡಲಾಗತ್ತೆ ಅಂತ ಪರಿಣಿತರು ಹೇಳ್ತಾರೆ. ಎಸ್ ವಿಜಯ್ ಕುಮಾರ್ ಮತ್ತು ಅವರ ಇಂಡಿಯಾ ಪ್ರೈಡ್ ಪ್ರಾಜೆಕ್ಟ್ ಪರಿಶ್ರಮದ ಪರಿಣಾಮವಾಗಿ 3000 ಕಲಾಕೃತಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಭಾರತ, UK ಮತ್ತು US ನಲ್ಲಿ 68 ಜನರಿಗೆ ಶಿಕ್ಷೆ ಆಗಿದೆ. 2000 ಕಲಾಕೃತಿಗಳು US ರಾಯಭಾರ ಕಚೇರಿಯಲ್ಲಿದ್ದು ಇಲ್ಲಿಗೆ ಬರಬೇಕಿದೆ ಅಂತ ವಿಜಯ್ ಕುಮಾರ್ ಅವರೇ ಒಂದು ಕಡೆ ಹೇಳಿದ್ರು. ಅವು ಹಂತ ಹಂತವಾಗಿ ಬರ್ತಿರುವ ಹಾಗೆ ಕಾಣ್ತಿದೆ. ಕದ್ದ ಭಾರತೀಯ ಪರಂಪರೆಯ ಪ್ರತಿಯೊಂದು ತುಣುಕನ್ನ ಭಾರತಕ್ಕೆ ಹಿಂತಿರುಗಿಸುವವರೆಗೆ ಕೆಲಸ ನಿಲ್ಲೋದಿಲ್ಲ ಅನ್ನೋ ಹಠದೊಂದಿಗೆ ವಿಜಯ್ ಕುಮಾರ್ ಅಂತವರು ಕೆಲಸವನ್ನ ಮಾಡ್ತಿದ್ದಾರೆ. 1989ರವರೆಗೆ ಭಾರತದಿಂದ 50,000ಕ್ಕಿಂತ ಹೆಚ್ಚಿನ ಕಲಾವಸ್ತುಗಳನ್ನ ಕಳ್ಳ ಸಾಗಣೆ ಮಾಡಲಾಗಿದೆ ಅಂತ ಯುನೆಸ್ಕೋ ಅಂದಾಜಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಯುನೆಸ್ಕೋ ಜಾಗತಿಕ ಸಂಸ್ಥೆಗಳೊಂದಿಗೆ ಪಾಲುದಾರಿಕೆ ಹೊಂದಿದ್ದು ಈ ಸಂಪತ್ತನ್ನ ಹಿಂದಿರುಗಿಸಲು ಮತ್ತು ಡಿಜಿಟಲ್ ನಾವೀನ್ಯತೆ ಮೂಲಕ ಜಾಗೃತಿ ಮೂಡಿಸೋಕೆ ಸಹಾಯ ಮಾಡುತ್ತೆ. ಯುನೆಸ್ಕೋದ ಕದ್ದ ಸಾಂಸ್ಕೃತಿಕ ವಸ್ತುಗಳ ವರ್ಚುವಲ್ ಮ್ಯೂಸಿಯಂ ಈ ನಿಟ್ಟಿನ ದೊಡ್ಡ ಹೆಜ್ಜೆ. 2025ರ ಅಕ್ಟೋಬರ್ನಲ್ಲಿ ಪ್ರಾರಂಭವಾದ ಈ ವರ್ಚುವಲ್ ಮ್ಯೂಸಿಯಂ 46 ದೇಶಗಳಿಂದ ಕದ್ದ 240ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ಪ್ರದರ್ಶಿಸಲು AI ಮತ್ತು 3D ಮಾಡೆಲಿಂಗ್ ಅನ್ನು ಬಳಸುತ್ತೆ. ಭಾರತದ ಪರಂಪರೆಯ ಹಲವಾರು ಕಲಾಕೃತಿಗಳನ್ನು ಇದು ತೋರಿಸ್ತಿದೆ. ಅವುಗಳಲ್ಲಿ ಛತ್ತೀಸ್ಗಢದ ಪಾಲಿಯಲ್ಲಿರುವ ಮಹಾದೇವ ದೇವಾಲಯದಿಂದ 9ನೇ ಶತಮಾನದ 3 ಮಹತ್ವದ ಮರಳುಗಲ್ಲಿನ ಶಿಲ್ಪಗಳು, ನಟರಾಜ ಶಿಲ್ಪ, 3 ಮುಖಗಳು ಮತ್ತು 4 ತೋಳುಗಳೊಂದಿಗೆ ಕುಳಿತಿರುವ ಬ್ರಹ್ಮನ ಶಿಲ್ಪ, ಶಿವನ ಉಗ್ರ ಅಭಿವ್ಯಕ್ತಿಯನ್ನು ತೋರಿಸುವ ಕಲ್ಲಿನ ಭೈರವ ಶಿಲ್ಪ ಸೇರಿವೆ. ಭಾರತದ ಕದ್ದ ಕಲಾಕೃತಿಗಳಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಲೂಟಿ ಮಾಡಿದ ಮತ್ತು ಆಧುನಿಕ ಕಳ್ಳಸಾಗಣೆ ಜಾಲಗಳಿಂದ ಕಳ್ಳಸಾಗಣೆ ಮಾಡಲಾದ ಸಾವಿರಾರು ವಸ್ತುಗಳು ಸೇರಿವೆ. ಭಾರತದ ಹಲವು ಮಹತ್ವದ ಸಂಪತ್ತುಗಳನ್ನ ಬ್ರಿಟಿಷ್ ಆಳ್ವಿಕೆಯಲ್ಲಿ ಲೂಟಿಗೈಯಲಾಯಿತು. ಅಂಥವುಗಳಲ್ಲಿ ಪ್ರಮುಖವಾದವುಗಳು ಮತ್ತು ಅಂತಾರಾಷ್ಟ್ರೀಯ ಸಂಗ್ರಹಗಳಲ್ಲಿ ಉಳಿದಿರುವ ವಸ್ತುಗಳು ಅಂತಂದ್ರೆ ಕೊಹಿನೂರ್ ವಜ್ರ. ಇದು ಮೂಲತಃ ಆಂಧ್ರಪ್ರದೇಶದ ಕೊಲ್ಲೂರು ಗಣಿಯಿಂದ ಬಂದಿದ್ದು ಈಗ ಬ್ರಿಟಿಷ್ ಸಂಗ್ರಹದ ಭಾಗವಾಗಿದೆ. ಟಿಪ್ಪು ಸುಲ್ತಾನನ ಹುಲಿ. ಇದು ಶ್ರೀರಂಗಪಟ್ಟಣದ ಪತನದ ನಂತರ ಲೂಟಿ ಮಾಡಲಾದ 18ನೇ ಶತಮಾನದ ಯಾಂತ್ರಿಕ ಆಟಿಕೆ. ಇದನ್ನ ಪ್ರಸ್ತುತ ಲಂಡನ್ನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಅಮರಾವತಿ ಅಮೃತ ಶಿಲೆಗಳು. ಇವುಗಳು ಈಗ ಬ್ರಿಟಿಷ್ ವಸ್ತು ಸಂಗ್ರಹಾಲಯದಲ್ಲಿರುವ 2ನೇ ಶತಮಾನದ ಬೌದ್ಧ ಸ್ಮಾರಕದ 120 ಶಿಲ್ಪಗಳು ಮತ್ತು ಶಾಸನಗಳ ಸರಣಿಗೆ ಸೇರಿವೆ. ಸುಲ್ತಾನ್ಗಂಜ್ ಬುದ್ಧ. 1861ರಲ್ಲಿ ಬಿಹಾರದಲ್ಲಿ ಕಂಡುಬಂದ 7.5 ಅಡಿ ಎತ್ತರದ ತಾಮ್ರದ ಪ್ರತಿಮೆ ಇದಾಗಿದ್ದು ಪ್ರಸ್ತುತ ಬರ್ಮಿಂಗ್ಹ್ಯಾಮ್ ವಸ್ತು ಸಂಗ್ರಹಾಲಯ ಮತ್ತು ಕಲಾ ಗ್ಯಾಲರಿಯಲ್ಲಿದೆ. ಈಗ ಅಮೆರಿಕದಿಂದ 657 ಕಲಾಕೃತಿಗಳು ಬಂದಿರೋದರ ಹೊರತಾಗಿ ಭಾರತಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಮರಳಿದ ಕಲಾಕೃತಿಗಳ ವಿವರಗಳನ್ನು ನೋಡೋದಾದ್ರೆ ಚೋಳರ ಕಾಲದ ನಟರಾಜ ವಿಗ್ರಹವನ್ನ 2014ರಲ್ಲಿ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಗ್ಯಾಲರಿ ಹಿಂತಿರುಗಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ಮಹಿಷಮರ್ದಿನಿ ಶಿಲ್ಪವನ್ನ 2015ರಲ್ಲಿ ಜರ್ಮನಿಯಿಂದ ಸ್ವದೇಶಕ್ಕೆ ತರಲಾಗಿದೆ. 1960ರ ದಶಕದಲ್ಲಿ ಕದ್ದ 12ನೇ ಶತಮಾನದ ಕಂಚಿನ ಬುದ್ಧ ಪ್ರತಿಮೆ ಲಂಡನ್ ಹರಾಜಿನಲ್ಲಿ ಗಮನಕ್ಕೆ ಬಂದ ನಂತರ 2018ರಲ್ಲಿ ಮರಳಿದೆ. 100 ವರ್ಷಗಳ ಹಿಂದೆ ಕಾಶಿಯಿಂದ ಕದ್ದೊಯ್ದ 18ನೇ ಶತಮಾನದ ಮಾ ಅನ್ನಪೂರ್ಣ ಕಲ್ಲಿನ ಪ್ರತಿಮೆಯನ್ನ 2021ರಲ್ಲಿ ಕೆನಡಾ ಹಿಂದಿರುಗಿಸಿದೆ. ತಮಿಳುನಾಡಿನ 17ನೇ ಶತಮಾನದ ನವನೀತ ಕೃಷ್ಣನ ಕಂಚಿನ ಶಿಲ್ಪವನ್ನ 2021ರಲ್ಲಿ UKಯಿಂದ ಸ್ವದೇಶಕ್ಕೆ ತರಲಾಗಿದೆ. ಮಧ್ಯಪ್ರದೇಶದ 11ನೇ ಶತಮಾನದ ಮರಳುಗಲ್ಲಿನ ಶಿಲ್ಪ ಸೆಲೆಸ್ಟಿಯಲ್ ನರ್ತಕಿ
1980ರ ದಶಕದಲ್ಲಿ ಲೂಟಿಯಾಗಿತ್ತು. 2023ರಲ್ಲಿ ನ್ಯೂಯಾರ್ಕ್ನ ಮೆಟ್ರೋಪಾಲಿಟನ್ ಮ್ಯೂಸಿಯಂನಿಂದ ಹಿಂತಿರುಗಿಸಲಾಯಿತು. 18ನೇ ಶತಮಾನದ ಗುರು ಹರ್ಗೋವಿಂದ್ ಸಿಂಗ್ ಅವರ ಖಡ್ಗ್ ಅಮೆರಿಕದಲ್ಲಿನ ಸಂಗ್ರಹದಿಂದ ಮರಳಿದೆ. ಆಸ್ಟ್ರೇಲಿಯಾ ಸರ್ಕಾರ 29ಕ್ಕೂ ಹೆಚ್ಚು ಭಾರತೀಯ ಕಲಾಕೃತಿಗಳನ್ನು ಹಿಂತಿರುಗಿಸಿದೆ. ಇನ್ನು ಸಾಮೂಹಿಕ ಮರಳುವಿಕೆಗಳಲ್ಲಿ ಈಗ ಅಮೆರಿಕದಿಂದ 657 ಕಲಾಕೃತಿಗಳು ಬಂದಿರೋದು ಹೊಸ ಬೆಳವಣಿಗೆ. ಇದಕ್ಕೂ ಮೊದಲು 2024ರಲ್ಲಿ 297 ಪ್ರಾಚೀನ ವಸ್ತುಗಳು ಯುಎಸ್ನಿಂದ ಬಂದಿತ್ತು. 2021ರಲ್ಲಿ ಮರಳಿದ್ದ 157 ಕಲಾಕೃತಿಗಳಲ್ಲಿ 10ನೇ ಶತಮಾನದ ರೇವಂತದ ಮರಳುಗಲ್ಲಿನ ಫಲಕ ಮತ್ತು ಹಿಂದೂ, ಬೌದ್ಧ, ಜೈನ ಧರ್ಮದ ವಿವಿಧ ಧಾರ್ಮಿಕ ಪ್ರತಿಮೆಗಳು ಸೇರಿದ್ವು. ಪ್ರಾಚೀನ ವಸ್ತುಗಳು ಮತ್ತು ಕಲಾಕೃತಿಗಳ ಕಳ್ಳ ಸಾಗಾಣೆ ಜಾಲದಲ್ಲಿನ ಕುಖ್ಯಾತ ಹೆಸರುಗಳು ಅಂತಂದ್ರೆ ಸುಭಾಷ್ ಕಪೂರ್, ನ್ಯಾನ್ಸಿ ವೀನರ್, ರಂಜಿತ್ ಕನ್ವರ್. ನ್ಯೂಯಾರ್ಕ್ ಮೂಲದ ಕಲಾ ವ್ಯಾಪಾರಿಯಾಗಿದ್ದು ಈಗ ಶಿಕ್ಷೆಗೆ ಒಳಗಾಗಿರುವ ಸುಭಾಷ್ ಕಪೂರ್ ಜಾಗತಿಕ ಮಟ್ಟದಲ್ಲಿ ಕಳ್ಳ ಸಾಗಾಣೆ ಜಾಲವನ್ನ ನಡೆಸ್ತಾ ಇದ್ದ. ಸ್ಥಳೀಯ ಏಜೆಂಟರು, ಮಧ್ಯವರ್ತಿಗಳ ಸಹಾಯದಿಂದ ಭಾರತದ ವಿವಿಧ ದೇವಾಲಯಗಳು, ವಸ್ತು ಸಂಗ್ರಹಾಲಯಗಳು, ಪುರಾತತ್ವ ಸ್ಥಳಗಳಿಂದ ವಸ್ತುಗಳನ್ನ ಕದ್ದು ಹೊರಗೆ ಸಾಗಿಸುವ ಜಾಲವನ್ನ ಆತ ಹೊಂದಿದ್ದ. ಭಾರತದ ದೇವಾಲಯಗಳಿಂದ ವಸ್ತುಗಳನ್ನ ಕದ್ದ ಆರೋಪ ರಂಜಿತ್ ಕನ್ವರ್ ಮೇಲೆ ಇದೆ. ಇದಲ್ಲದೆ ವಾಮನ್ ಘಿಯಾ ಅಕ್ರಮ ಮಾರಾಟಕ್ಕೆ ನೆರವಾದ ಪ್ರಮುಖ ಕಳ್ಳ ಸಾಗಾಣಿದಾರ ಅಂತ ಹೇಳಲಾಗುತ್ತೆ. ಈ ಜಾಲದಲ್ಲಿನ ನ್ಯಾನ್ಸಿ ವೀನರ್ ಕಳ್ಳ ಸಾಗಾಣೆ ಮಾಡಿದ ವಸ್ತುಗಳಿಗೆ ಸುಳ್ಳು ಮೂಲ ದಾಖಲೆಯನ್ನ ಸೃಷ್ಟಿ ಮಾಡಿ ದೊಡ್ಡ ಹರಾಜು ಮನೆಗಳ ಮೂಲಕ ಮಾರಾಟವನ್ನ ಮಾಡ್ತಿದ್ದು ತನಿಖೆಯಲ್ಲಿ ಗೊತ್ತಾಗಿದೆ. ಮ್ಯಾನ್ಹ್ಯಾಟನ್ ಜಿಲ್ಲಾ ಅಟಾರ್ನಿಯ ಆಂಟಿಕ್ವಿಟೀಸ್ ಟ್ರಾಫಿಕಿಂಗ್ ಯೂನಿಟ್ ಮತ್ತು ಯುಎಸ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇನ್ವೆಸ್ಟಿಗೇಷನ್ ಕಳೆದೊಂದು ದಶಕಕ್ಕೂ ಹೆಚ್ಚು ಸಮಯದಿಂದ ಈ ಜಾಲದ ವಿರುದ್ಧ ತನಿಖೆ ನಡೆಸುತ್ತಿವೆ. ಉಳಿದ ಕಳ್ಳ ಸಾಗಾಣೆ ಜಾಲಗಳ ಕುರಿತು ತನಿಖೆ ಇನ್ನೂ ಮುಂದುವರೆದಿದೆ. ಅಧಿಕಾರಿಗಳು 2012ರಲ್ಲಿ ಸುಭಾಷ್ ಕಪೂರ್ ವಿರುದ್ಧ ಬಂಧನದ ವಾರಂಟ್ ಅನ್ನು ಹೊರಡಿಸಿದ್ರು ಮತ್ತು 2019ರಲ್ಲಿ ಆತನ 7 ಮಂದಿ ಸಹಚರರ ವಿರುದ್ಧ ದೋಷಾರೋಪಣೆಯನ್ನ ಮಾಡಿದ್ರು. 2022ರಲ್ಲಿ ಆತ ಶಿಕ್ಷೆಗೊಳಗಾಗಿದ್ದು ಆತನನ್ನ ಭಾರತಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ಇನ್ನೂ ಬಾಕಿ ಇದೆ. ಇನ್ನು ನ್ಯಾನ್ಸಿಯನ್ನ ಲೂಟಿ ಮಾಡಿದ ಪ್ರಾಚೀನ ವಸ್ತುಗಳ ಅಂತಾರಾಷ್ಟ್ರೀಯ ಕಳ್ಳ ಸಾಗಾಣೆಯಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಮೆರಿಕದ ಅಧಿಕಾರಿಗಳು 2016ರಲ್ಲಿ ಬಂಧಿಸಿದ್ದಾರೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.